ವಾರದೊಳಗೆ ರದ್ದಾಗುತ್ತಾ ಪ್ರಜ್ವಲ್ ರೇವಣ್ಣ ಪಾಸ್ಪೋರ್ಟ್ ರದ್ದು ಪ್ರಕ್ರಿಯೆ ಆರಂಭಿಸಿದೆ ವಿದೇಶಾಂಗ ಇಲಾಖೆ. ವಾರದೊಳಗೆ ರದ್ದಾಗುತ್ತಾ ಪ್ರಜ್ವಲ್ ರೇವಣ್ಣರ ಪಾಸ್ಪೋರ್ಟ್ ಅನ್ನೋ ಪ್ರಶ್ನೆ ಇದೀಗ ಎದ್ದಿದೆ. ಪಾಸ್ಪೋರ್ಟ್ ರದ್ದು ಪ್ರಕ್ರಿಯೆಯನ್ನ ಈಗಾಗಲೇ ವಿದೇಶಾಂಗ ಇಲಾಖೆ ಆರಂಭಿಸಿದೆ. ಪಾಸ್ಪೋರ್ಟ್ ಅಗತ್ಯ ದಾಖಲೆಗಳನ್ನು ಒದಗಿಸಿದೆ ಎಸ್ಐಟಿ ಟೀಮ್. ರದ್ದತಿಗೆ ರಾಜ್ಯದ ಪತ್ರವನ್ನು ಆಧರಿಸಿ ವಿದೇಶಾಂಗ ಇಲಾಖೆ ತನ್ನ ಪ್ರಕ್ರಿಯೆಯನ್ನು ಆರಂಭಿಸಿದೆ. ಕೇಂದ್ರ ಗೃಹ ಇಲಾಖೆಯಿಂದ ಮಾಹಿತಿ ದೃಢಪಡಿಸಿಕೊಂಡು ಪಾಸ್ಪೋರ್ಟ್ ರದ್ದತಿ ಪ್ರಕ್ರಿಯೆಯನ್ನು ಆರಂಭಿಸಲಾಗಿದೆ. ಪಾಸ್ಪೋರ್ಟ್ ಆಕ್ಟ್ ಸೆಕ್ಷನ್ 10 ಸಬ್ಸೆಕ್ಷನ್ 3 ಅಡಿಯಲ್ಲಿ ರದ್ದುಗೊಳಿಸಿರೋ ಅಂತ ಪ್ರಕ್ರಿಯೆಯನ್ನು ಈಗಾಗಲೇ ಆರಂಭಿಸಲಾಗಿದೆ. ವಾರದೊಳಗೆ ಪಾಸ್ಪೋರ್ಟ್ನ ರದ್ದು ಮಾಡೋ ಅಂತ ಪ್ರಕ್ರಿಯೆ ಆರಂಭ ಆಗಿದೆ. ನೇರವಾಗಿ ರಾಜ್ಯ ಸರ್ಕಾರ ಬರೆದಂತ ಪತ್ರಕ್ಕೆ ಈಗ ಸ್ಪಂದನೆ ಸಿಗ್ತಾ ಇದೆ. ಮುಂದಿನ 1 ವಾರದ ಒಳಗೆ ಪ್ರಜ್ವಲ್ ರೇವಣ್ಣರ ಪಾಸ್ಪೋರ್ಟ್ ರದ್ದಾಗೋ ಅಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಪಾಸ್ಪೋರ್ಟ್ ರದ್ದು ಪ್ರಕ್ರಿಯೆಯನ್ನ ವಿದೇಶಾಂಗ ಇಲಾಖೆ ಈಗ ಆರಂಭಿಸಿದೆ. ಈಗಾಗಲೇ ಅಗತ್ಯ ದಾಖಲೆಗಳನ್ನ ಎಸ್ಐಟಿ ಟೀಮ್ ಒದಗಿಸಿದೆ. ರಾಜ್ಯದ ಪತ್ರವನ್ನು ಆಧರಿಸಿ ವಿದೇಶಾಂಗ ಇಲಾಖೆ ಈ ಪ್ರಕ್ರಿಯೆಯನ್ನ ಆರಂಭಿಸಿದೆ. ಕೇಂದ್ರ ಗೃಹ ಇಲಾಖೆಯಿಂದ ಮಾಹಿತಿಯನ್ನ ದೃಢಪಡಿಸಿಕೊಂಡು ಪಾಸ್ಪೋರ್ಟ್ ರದ್ದತಿ ಪ್ರಕ್ರಿಯೆಯನ್ನ ಕೇಂದ್ರದ ವಿದೇಶಾಂಗ ಇಲಾಖೆ ಆರಂಭಿಸಿದೆ. ಇನ್ನು ಪಾಸ್ಪೋರ್ಟ್ ಆಕ್ಟ್ ಸೆಕ್ಷನ್ 10 ಸಬ್ಸೆಕ್ಷನ್ 3 ಅಡಿಯಲ್ಲಿ ಪಾಸ್ಪೋರ್ಟ್ನ ಯಾವ ರೀತಿ ರದ್ದುಗೊಳಿಸಬೇಕು, ಅದಕ್ಕೆ ಯಾವೆಲ್ಲ ದಾಖಲಾತಿಗಳು ಬೇಕು ಅನ್ನೋದನ್ನ ಸಿದ್ಧಪಡಿಸ್ಕೊಳ್ತಾ ಇದೆ ವಿದೇಶಾಂಗ ಇಲಾಖೆ. ರಾಜ್ಯ ಸರ್ಕಾರ ಪತ್ರವನ್ನ ಬರೆದಿತ್ತು. ಹಾಸನ ಸಂಸದ ಪ್ರಜ್ವಲ್ ರೇವಣ್ಣರ ಪಾಸ್ಪೋರ್ಟ್ನ ರದ್ದು ಮಾಡಬೇಕು ಅಂತ ಖುದ್ದು ಮುಖ್ಯಮಂತ್ರಿಗಳು ಕೂಡ 2 ಪತ್ರವನ್ನ ಈಗಾಗಲೇ ಪ್ರಧಾನಿಗಳಿಗೆ ಬರೆದಿದ್ದಾರೆ. ಮತ್ತೊಂದು ಕಡೆ ಎಸ್ಐಟಿ ಟೀಮ್ ಕೂಡ ಪತ್ರವನ್ನ ಬರೆದಿತ್ತು. ಅದರ ಆಧಾರದ ಮೇಲೆ ಈಗ ಪ್ರಕ್ರಿಯೆ ಆರಂಭ ಆಗಿದೆ. ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂದೇಶ್. ಈಗ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಸಂದೇಶ್, ರಾಜ್ಯದ ಪತ್ರವನ್ನು ಆಧರಿಸಿ ಈಗ ಪಾಸ್ಪೋರ್ಟ್ ರದ್ದತಿ ಪ್ರಕ್ರಿಯೆ ಆರಂಭ ಆಗಿರೋ ಅಂಥದ್ದು. ಪ್ರಕ್ರಿಯೆ ಹೇಗಿರುತ್ತೆ, ಎಷ್ಟು ದಿನದಲ್ಲಿ ಪಾಸ್ಪೋರ್ಟ್ ರದ್ದಾಗೋ ಅಂತ ಸಾಧ್ಯತೆ ಇದೆ ಸಂದೇಶ್? ಮಧುಸೂದನ್, ಇಲ್ಲಿ ಪ್ರಮುಖವಾಗಿರುವಂಥದ್ದು ಪ್ರಜ್ವಲ್ ರೇವಣ್ಣ ಅವರ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದತಿಗೆ ಯಾವ ರೀತಿ ಮಾಡಬೇಕು. ಯಾಕಂದರೆ ಈಗಾಗಲೇ ಪ್ರೊಸೀಜರ್ಸ್ಗಳನ್ನು ಕೂಡ ಹಸ್ತಾಂತರ ಮಾಡ್ಕೋಬೇಕಾ ಅಥವಾ ಈಗಾಗಲೇ ಏನು ಗಡಿಪಾರನ್ನು ಮಾಡಿಸ್ಬೇಕಾ ಅನ್ನೋದು ಎರಡನೇ ಮಾತು. ಆದರೆ ಇಲ್ಲಿ ಮೊದಲಿಗೆ ಈ ಒಂದು ಪಾಸ್ಪೋರ್ಟನ್ನು ರದ್ದು ಹೇಗೆ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. SITಯ ಮನವಿ ಮೇರೆಗೆ ವಿದೇಶಾಂಗ ಸಚಿವಾಲಯ ಈಗ ಕೇಂದ್ರ ಗೃಹ ಇಲಾಖೆಗೆ ಆ ಒಂದು ಕಳಿಸಿರುವಂಥ, ಅಂದರೆ SIT ಕಳಿಸಿರುವಂಥ ದಾಖಲಾತಿಗಳಾಗಿರ್ಬೋದು ಅಥವಾ ಕಂಪ್ಲೀಟ್ ಡಾಕ್ಯುಮೆಂಟ್ಗಳನ್ನು ಪರಿಶೀಲನೆಗೆ ಈಗ ಕೇಂದ್ರ ಗೃಹ ಇಲಾಖೆಗೆ ಕಳಿಸಿದ್ದಾರೆ. ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಈಗಾಗಲೇ ಸೆಕ್ಷನ್ 10 ನಲ್ಲಿ, ಅಂದರೆ ಪಾಸ್ಪೋರ್ಟ್ ಆಕ್ಟ್ 1967ನ ಸೆಕ್ಷನ್ 10 ಸಬ್ ಕ್ಲಾಸ್ 1 ನಲ್ಲಿ ಅಲ್ಲಿ ಪ್ರಮುಖವಾಗಿರುವಂಥದ್ದು ಸಬ್ ಕ್ಲಾಸ್ 1 ನಲ್ಲಿ ದೇಶದ ಒಂದು ಆಂತರಿಕ ಭದ್ರತೆಗೆ ಹಾಗೆ ಸಾರ್ವಭೌಮತ್ವಕ್ಕೆ ಧಕ್ಕೆಯನ್ನು ಉಂಟು ಮಾಡಿದ್ರೆ ಅಲ್ಲಿ ಪಾಸ್ಪೋರ್ಟ್ ಅನ್ನು ರದ್ದತಿ ಮಾಡಬಹುದು. ಅಥವಾ ಸೆಕ್ಷನ್ 10 ಸಬ್ ಕ್ಲಾಸ್ 2 ನಲ್ಲಿ ಪ್ರಮುಖವಾಗಿರುವಂಥದ್ದು ಅಲ್ಲಿ 2 ದೇಶಗಳ ಬಾಂಧವ್ಯ ಉಳಿಸ್ಕೊಳ್ಳೋದಕ್ಕಾಗಿ ಆ ಪಾಸ್ಪೋರ್ಟ್ ಅನ್ನು ರದ್ದು ಮಾಡಬಹುದು. ಆದರೆ ಪ್ರಜ್ವಲ್ ರೇವಣ್ಣ ಅವರ ಪಾಸ್ಪೋರ್ಟ್ ಅನ್ನ ಯಾವ ಸೆಕ್ಷನ್ ಅಡಿಯಲ್ಲಿ ರದ್ದು ಮಾಡ್ತಾರೆ ಅನ್ನೋದನ್ನ ನೋಡೋದಾದ್ರೆ ಇಲ್ಲಿ ಪಾಸ್ಪೋರ್ಟ್ ಆಕ್ಟ್ 1967 ಸೆಕ್ಷನ್ 10 ಸಬ್ ಕ್ಲಾಸ್ 3 ನ ಅಡಿಯಲ್ಲಿ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಬಹುದು. ಈಗ ಸದ್ಯ ಅದೇ ಒಂದು ಸೆಕ್ಷನ್ ನ ಅಡಿಯಲ್ಲೇ ಪ್ರಕ್ರಿಯೆಯನ್ನು ಆರಂಭಿಸಿದ್ದಾರೆ. ಯಾಕಂದ್ರೆ ಯಾವುದೇ ಓರ್ವ ವ್ಯಕ್ತಿಯ ಮೇಲೆ ಚಾರ್ಜಸ್ ಏನಾದರೂ ಇದ್ರೆ ಅಥವಾ ಏನು ಕ್ರಿಮಿನಲ್ ಚಾರ್ಜಸ್ ಇದ್ರೆ ಅವರ ಒಂದು ಪಾಸ್ಪೋರ್ಟ್ ಅನ್ನ ರದ್ದು ಮಾಡಬಹುದು. ಅದೇ ನಿಟ್ಟಿನಲ್ಲಿ ಈಗ ಆ ಒಂದು ಸೆಕ್ಷನ್ ಅಡಿಯಲ್ಲೇ 1 ವಾರದ ಒಳಗೆ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಬಹುದು. ಹಾಗಾಗಿ ಈಗ ಸದ್ಯ ಪ್ರಕ್ರಿಯೆ ಆರಂಭ ಆಗಿರೋದ್ರಿಂದ ಇನ್ನು 1 ವಾರದ ಒಳಗೆ ಪಾಸ್ಪೋರ್ಟ್ ಅನ್ನು ರದ್ದತಿ ಮಾಡಬಹುದು. ಜೊತೆಗೆ ಈಗ ಸಾಕಷ್ಟು ಅನುಮಾನಗಳಿದೆ. ಅಂದ್ರೆ ರೆಗ್ಯುಲರ್ ಪಾಸ್ಪೋರ್ಟ್ ಇರುತ್ತೆ, ರಾಜತಾಂತ್ರಿಕ ಪಾಸ್ಪೋರ್ಟ್ ಬಿಟ್ಟು ರೆಗ್ಯುಲರ್ ಪಾಸ್ಪೋರ್ಟ್ ಇದ್ರೆ ಏನ್ ಮಾಡಬಹುದು ಅಂತ. ಅದಕ್ಕೂ ಕೂಡ ಯಾವುದೇ ರೀತಿಯ ಸಾಧ್ಯತೆ ಇಲ್ಲ. ಯಾಕಂದ್ರೆ 2ರಲ್ಲಿ 1 ಪಾಸ್ಪೋರ್ಟ್ ಮಾತ್ರ ಒಬ್ಬ ವ್ಯಕ್ತಿ ಹತ್ರ ಇರುತ್ತೆ. ಸಂಸದರಾಗಿ ಆಯ್ಕೆ ಮಾಡಿಕೊಂಡಂತ ಸಂದರ್ಭದಲ್ಲಿ ಅಥವಾ ಆಯ್ಕೆಯಾದಂತ ಸಂದರ್ಭದಲ್ಲಿ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ಪಡೆಯುವಂತ ಸಂದರ್ಭದಲ್ಲಿ ರೆಗ್ಯುಲರ್ ಪಾಸ್ಪೋರ್ಟ್ ಅನ್ನ ಸರೆಂಡರ್ ಮಾಡಿ ಅದಾದ ಬಳಿಕ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನ ಬಳಸಬೇಕಾಗುತ್ತೆ. ಇಫ್ ಸಪೋಸ್ ಏನಾದರೂ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನ ಸರೆಂಡರ್ ಮಾಡ್ತಿರುವಂತ ಸಂದರ್ಭದಲ್ಲಿ, ಅಂದ್ರೆ ಅದನ್ನ ಸರೆಂಡರ್ ಮಾಡಿದ ನಂತರ ಮಾತ್ರ ರೆಗ್ಯುಲರ್ ಪಾಸ್ಪೋರ್ಟ್ ಅನ್ನು ಕೊಡಲಾಗುತ್ತೆ. ಅಂದ್ರೆ 2ರಲ್ಲಿ 1 ಪಾಸ್ಪೋರ್ಟ್ ಮಾತ್ರ ಒಬ್ಬ ವ್ಯಕ್ತಿ ಹತ್ರ ಇರಬೇಕಾಗುತ್ತೆ. ಹಾಗಾಗಿ ಇನ್ನು 1 ವಾರದ ಒಳಗೆ ಕಂಪ್ಲೀಟ್ ಆದ ಒಂದು ಪ್ರಕ್ರಿಯೆಯನ್ನು ಮುಗಿಸಿ ಪಾಸ್ಪೋರ್ಟ್ ಅನ್ನು ರದ್ದತಿ ಮಾಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ನಡೆದಿದೆ. ಮಧುಸೂದನ್, ಧನ್ಯವಾದ ಸಂದೇಶ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.